ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ಚಳಿಯಲ್ಲಿ ಏನು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ನನಗೆ. ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಬಿಸಿ ಬಿಸಿ ಏನಾದರೂ ಕುಡೀರಿ ಡೈಲಿ. ಐ ಮೀನ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮೆಣಸಿನ ಕಷಾಯ ಮತ್ತು ಸೊ ಹಾಲಿಗೆ ಸ್ವಲ್ಪ ಅರಿಶಿನ ಅದೆಲ್ಲ ಹಾಕ್ಕೊಂಡು ಕುಡೀರಿ. ಸೊ ಆದಷ್ಟು ಬಿಸಿನೀರು ಕುಡಿಯೋದಕ್ಕೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ಹೊರಗಡೆ ಹೋಗಬೇಕಾದ್ರೆ ಸೊ ಸ್ವೆಟು ಅದೆಲ್ಲ ಹಾಕ್ಕೊಂಡು ಹೋಗಿ, ತುಂಬ ಚಳಿ ಇದೆ ಅಲ್ವಾ. ಆ್ಯಂಡ್ ಎಸ್, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಬೇಕು ಫ್ರೆಂಡ್ಸ್. ಬೇರೆ ಯಾರು ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ. ನೀವು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಬೇಕು. ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ, ಹಾಗಾಗಿ ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟೋರಿನ ಹೇಳ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿದೆ ಸ್ಟೋರಿ. ಸೊ ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಸ್ಟೋರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ಜಾಸ್ತಿ ಲೇಟ್ ಮಾಡೋದು ಬೇಡ, ಸ್ಟೋರಿನ ಹೇಳ್ತೀನಿ. ಓಕೆ, ಸೊ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬ ಒಳ್ಳೆಯವನು, ತುಂಬ ಒಳ್ಳೆಯವನು. ಸೊ ಆ ರಾಜ್ಯದಲ್ಲಿರೋ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗದಂತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಸೊ ಆದರೆ ರಾಜನಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಏನಪ್ಪ ಅಂತಂದರೆ ರಾಜನಿಗೆ ಮಕ್ಕಳಿರಲ್ಲ. ಸೊ ಸ್ವಲ್ಪ ವರ್ಷಗಳಾದಮೇಲೆ ರಾಜನ ಮಕ್ಕಳೇ ತಾನೇ ಆಡಳಿತ ನಡೆಸಬೇಕು. ಆದರೆ ರಾಜನಿಗೆ ಮಕ್ಕಳಿರಲ್ಲ. ಅದು ಒಂದು ಕೊರಗಿರುತ್ತೆ ರಾಜನಿಗೆ. ಆದರೆ ಏನು ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ರಾಜ ಒಂದು ನಿರ್ಧಾರ ತಗೊಳ್ತಾನೆ. ಸೊ ಏನಪ್ಪ ಅಂತಂದರೆ ರಾಜ್ಯದಲ್ಲಿರೋ ಎಲ್ಲ ಯುವಕರು ಬಂದು ಅಪ್ಲಿಕೇಶನ್ ಹಾಕ್ಬೋದು. ಸೊ ಅವರಲ್ಲಿ ಒಬ್ಬರನ್ನು ನಾನು ಆಯ್ಕೆ ಮಾಡಿ ನಂತರ ಅಂದರೆ ನನ್ನ ನಂತರ ಆಳ್ವಿಕೆ ನಡೆಸೋದಕ್ಕೆ ಅಧಿಕಾರವನ್ನು ಕೊಡ್ತೀನಿ. ನಾನು ಅವರನ್ನು ದತ್ತಿಗೆ ತಗೊತೀನಿ ನನ್ನ ಮಗನಾಗಿ ಅಂಥೇಳಿ ಒಂದು ಏನು ಪತ್ರಿಕೆಗಳನ್ನು ಹೊಡಿಸ್ಬಿಟ್ಟು ಎಲ್ಲ ಕಡೆ ಹಂಚ್ತಾನೆ. ಸೊ ರಾಜ್ಯದಲ್ಲಿರೋ ಎಲ್ಲ ಯುವಕರು ಆ ಒಂದು ಸಭೆಗೆ ಹೋಗಿ ಜಾಯಿನ್ ಆಗಿಬಿಟ್ಟು ಎಲ್ಲರೂ ಸೈಲೆಂಟಾಗಿ ಗಮನಿಸ್ತಾ ಇರ್ತಾರೆ. ಸೊ ಏನಪ್ಪ ಇಂಥ ಒಂದು ದೊಡ್ಡ ಆಫರ್ ಕೊಟ್ಟಿದ್ದಾರೆ ರಾಜ, ನಾವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತೇಳಿ ಆ ರಾಜ್ಯದಲ್ಲಿರೋ ಎಲ್ಲ ಯುವಕರು ತುಂಬ ಕಾತುರವಾಗಿ ಕಾಯ್ತಾ ಇರ್ತಾರೆ. ಸೊ ರಾಜ ಇನ್ನೂ ಬಂದಿರಲ್ಲ. ಸೊ ರಾಜನಿಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ರಾಜ ಬಂದುಬಿಟ್ಟು ಒಂದು ಟೆಸ್ಟ್ ಇಡ್ತಾನೆ. ಸೊ ಹಾಗಾಗಿ ಅಷ್ಟೊಂದು ಈಸಿಯಾಗಿ ಒಂದು ರಾಜ್ಯನ ಆಳ್ವಿಕೆ ಮಾಡೋದಕ್ಕೆ ಒಬ್ಬ ರಾಜನನ್ನು ಆಯ್ಕೆ ಮಾಡೋದು ಅಷ್ಟೊಂದು ಈಸಿ ಜಾಬ್ ಅಲ್ಲ. ಹಾಗಾಗಿ ಒಂದು ಟಾಸ್ಕ್ ಕೊಡ್ತಾನೆ ಅಲ್ಲಿ ಬಂದಿರೋ ಯುವಕರಿಗೆ. ಸೊ ಏನಪ್ಪ ಟಾಸ್ಕ್ ಅಂತಂದರೆ ರಾಜ ಕೆಲವು ಬೀಜಗಳನ್ನು ಕೊಡ್ತಾನೆ. ಸೊ ಆ ಬೀಜಗಳು ಕೊಟ್ಬಿಟ್ಟು ಇದನ್ನು ನೀವು ಒಂದು ಪಾಟಲ್ಲಿ ಹಾಕಿ ಬೆಳೆಸಬೇಕು ಅಂತ ಹೇಳ್ತಾನೆ. ಬೆಳೆಸ್ಬಿಟ್ಟು 1 ವರ್ಷ ಆದಮೇಲೆ ನನಗೆ ವಾಪಸ್ ತಂದು ತೋರಿಸ್ಬೇಕು. ಯಾರು ಚೆನ್ನಾಗಿ ಬೆಳೆಸಿರ್ತಾರೋ ಅದನ್ನು ನೋಡಿಬಿಟ್ಟು ನಾನು ಈ ರಾಜ್ಯನ ಆಡಳಿತ ಮಾಡೋದಕ್ಕೆ ರಾಜನನ್ನು ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾನೆ ರಾಜ. ಓಕೆ, ಅವ್ರಿಗೆ ಖುಷಿ ಆಗೋಗುತ್ತೆ. ಯಾಕಂದರೆ ಇಷ್ಟೊಂದು ಸಿಂಪಲ್ ಟಾಸ್ಕ್, ಒಂದು ಗಿಡನ ಬೆಳೆಸೋದು ಅಷ್ಟೊಂದು ಕಷ್ಟ ಏನಲ್ಲ. ಅದು 1 ವರ್ಷ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಆರಾಮಾಗಿ ಗಿಡನ ಬೆಳೆಸ್ಬೋದು ಅಂಥೇಳಿ ಅವರೆಲ್ಲ ಖುಷಿ ಪಡ್ತಾರೆ. ಸೊ ಎಲ್ಲರಿಗೂ ಹಂಚ್ತಾರೆ ಬೀಜಗಳನ್ನು. ಸೊ ಯಾರ್ಯಾರು ಯುವಕರು ಬಂದಿರ್ತಾರೋ ಸೊ ಅವ್ರಿಗೆಲ್ಲರಿಗೂ ಬೀಜಗಳನ್ನೆಲ್ಲ ಹಂಚ್ತಾರೆ. ಸೊ ನಂತರ ಎಲ್ಲರೂ ಹೋಗ್ತಾರೆ. ಸೊ ಹೋದ್ಮೇಲೆ ಎಲ್ಲರೂ
ಟ್ರೈ ಮಾಡ್ತಾರೆ. ಅಂದರೆ ಅದು ಪಾಟಲ್ಲಿ ಹಾಕ್ಬಿಟ್ಟು ದಿನ ನೀರು ಹಾಕೋದು, ಅದಕ್ಕೆ ಗೊಬ್ಬರ ಹಾಕೋದು ಎಲ್ಲ ಮಾಡ್ತಾರೆ. ಸೊ ಎಲ್ಲರದು ಬೆಳೆದಿರುತ್ತೆ, ಓಕೆ. ಆದರೆ ಅದರಲ್ಲಿ ಒಬ್ಬ ಯುವಕಂದು ಬೆಳೆದಿರಲ್ಲ, ಅಂದರೆ ಮೊಳಕೆ ಕೂಡ ಬಂದಿರಲ್ಲ. ಅವನು ಎಷ್ಟೇ ನೀರು ಹಾಕಿ, ಎಷ್ಟೇ ಗೊಬ್ಬರ ಹಾಕಿ, ಸೊ ಏನೇ ಮಾಡಿದ್ರೂ ಅದು ಮೊಳಕೆ ಮಾತ್ರ ಬಂದಿರಲ್ಲ. ಆ ಯುವಕನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ರಾಜ್ಯದಲ್ಲಿ, ಸೊ ನಾವೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದೀವಿ ಗಿಡಗಳನ್ನು, ಸೊ ನಮ್ಮಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡೇ ಮಾಡ್ತಾರೆ ರಾಜ ಅಂತ ತುಂಬ ಖುಷಿಯಾಗಿರುತ್ತೆ ಅವ್ರಿಗೆಲ್ಲ. ಆದರೆ ಆ ಒಂದು ಗುಂಪಲ್ಲಿ ಒಬ್ಬ ಯುವಕ ಏನು ಪಾಟಲ್ಲಿ ಹಾಕಿರ್ತಾನೆ, ಸೊ ಅದು ಮೊಳಕೆ ಬರೋದಕ್ಕೆ ಬೀಜ, ಅದು ಬಂದಿರಲ್ಲ. ಸೊ ಎಲ್ಲರೂ ಅವನ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾನೆ. ಸೊ ನಿನಗೆ ಒಂದು ಗಿಡನೂ ಬೆಳೆಸೋದಕ್ಕಾಗಲ್ವಾ ಅಂತೆಲ್ಲ ಅವನ ಬಗ್ಗೆ ಸ್ವಲ್ಪ ಚೀಪಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಕೊನೆಯದಾಗಿ ಆ ಒಂದು ಪಾಟ್ನ ರಾಜನ ಹತ್ರ ತೊಗೊಂಡೋಗೋ ದಿನ ಬಂದೇ ಬಿಡುತ್ತೆ. ಸೊ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ರಾಜನ ಹತ್ರ ತೊಗೊಂಡೋಗ್ತಾರೆ ಆ ಪಾಟ್ನ. ಆದರೆ ಈ ಯುವಕ ಇರ್ತಾನಲ್ಲ, ಸೊ ಅದು ಮೊಳಕೆ ಕೂಡ ಬಂದಿರಲ್ವಲ್ಲ. ಸೊ ಅದನ್ನು ಹೇಗಪ್ಪ ತೊಗೊಂಡೋಗೋದು ರಾಜನ ಹತ್ರ ಅಂತೇಳಿ ತುಂಬ ಬೇಜಾರಾಗಿ ಅವನು ಕೂತ್ಕೊಂಡಿರ್ತಾನೆ. ಸೊ ಅಲ್ಲಿಗೆ ಅವರ ಅಜ್ಜಿ ಬಂದುಬಿಟ್ಟು, ನಿನ್ನ ಪ್ರಯತ್ನ ನೀನು ಮಾಡಿದೆಯಾ, ಓಕೆ, ಸೊ ನೀನು ಯಾವುದಕ್ಕೂ ಹೆದರಬೇಡ, ತೊಗೊಂಡೋಗು, ಮೊಳಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ. ಸೊ ನೀನು ಏನು ಪಾಟಲ್ಲಿ ಹಾಕಿ ಆರೈಕೆ ಮಾಡಿದೆಯಾ, ಸೊ ಅದನ್ನೇ ತೊಗೊಂಡೋಗಿ ತೋರಿಸು ಅಂತ ಹೇಳ್ತಾರೆ ಅವರ ಅಜ್ಜಿ. ಓಕೆ ಆಯಿತು ಅಂತೇಳ್ಬಿಟ್ಟು ಒಪ್ಕೊಂಡು ರಾಜನ ಅರಮನೆಗೆ ಹೋಗಿ ಅವನು ಕೂಡ ತೋರಿಸ್ತಾನೆ. ಸೊ ಎಲ್ಲರೂ ನಿಂತ್ಕೊಂಡಿರ್ತಾರೆ ಲೈನಲ್ಲಿ. ಎಲ್ಲರ ಪಾಟಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸು ಮತ್ತು ಅದು ಹಣ್ಣು ಅದೆಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ಲ ಪಾಟುಗಳಲ್ಲಿರೋ ಗಿಡಗಳು. ಆದರೆ ಒಬ್ಬ ಹುಡುಗನ ಪಾಟಲ್ಲಿರೋ, ಅಂದರೆ ಆ ಯುವಕನ ಪಾಟಲ್ಲಿ ಏನೂ ಇರಲ್ಲ, ಜಸ್ಟ್ ಅವರು ಏನು ಕೊಟ್ಟಿರ್ತಾರೆ ಬೀಜ, ಸೊ ಅದು ಮಾತ್ರ ಇರುತ್ತೆ ಅಷ್ಟೇ, ಮಣ್ಣಲ್ಲಿ ಹಾಕಿಟ್ಟಿರೋದು. ಸೊ ಆಗ ರಾಜ ಆ ಯುವಕನನ್ನು ನೋಡಿ ಕರೆದ್ಬಿಟ್ಟು, ಯಾಕೆ ನಿಂದು ಬೆಳೆದಿಲ್ಲ ಅಂತ ಕೇಳ್ತಾನೆ. ಸೊ ನಾನು ಎಷ್ಟೇ ಆರೈಕೆ ಮಾಡಿದ್ರೂ ಇದು ಮೊಳಕೆ ಬಂದಿಲ್ಲ ಅಂತ ಹೇಳ್ತಾನೆ ಆ ಯುವಕ. ಸೊ ಆಗ ಹೇಳ್ತಾನೆ ರಾಜ, ನಾನು ನಿನ್ನನ್ನು ಆಯ್ಕೆ ಮಾಡ್ತಾ ಇದ್ದೀನಿ ನನ್ನ ರಾಜ್ಯಕ್ಕೆ ಆಡಳಿತ ಮಾಡೋದಕ್ಕೆ, ನಾನು ನಿನ್ನನ್ನು ದತ್ತಿಗೆ ತಗೊಳ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಶಾಕ್ ಆಗುತ್ತೆ. ಸೊ ಅವನು ಪ್ರಾಮಾಣಿಕವಾಗಿರ್ತಾನೆ. ಸೊ ಇಲ್ಲಿದೆ ಟ್ವಿಸ್ಟ್. ಏನಪ್ಪ ಟ್ವಿಸ್ಟ್ ಅಂತಂದರೆ, ರಾಜ ಮೊಳಕೆ ಹೊಡೆಯೋದಕ್ಕೆ ಬೀಜಗಳು ಕೊಟ್ಟಿರ್ತಾನಲ್ವ, ಸೊ ಅದೆಲ್ಲ ಮೊಳಕೆ ಬರಲ್ಲ, ಓಕೆ. ಸೊ ಅದನ್ನು ಮೊಳಕೆ ಬರದೇ ರೀತಿ ರಾಜ ಇದು ಮಾಡಿಬಿಟ್ಟು ಎಲ್ಲರಿಗೂ ಹಂಚಿರ್ತಾನೆ. ಅಂದರೆ ರಾಜ ಯಾವ ಬೀಜ ಹಂಚಿರ್ತಾನೋ, ಸೊ ಆ ಬೀಜಗಳು ಮೊಳಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಯುವಕರು ಬೇರೆ ಯಾರಿರ್ತಾರೆ, ಸೊ ಆ ಯುವಕರೆಲ್ಲ ಮೊಳಕೆ ಬಂದಿಲ್ಲ ಅಂತೇಳ್ಬಿಟ್ಟು ಬೇರೆ ಬೀಜ, ಅಂದರೆ ಅವ್ರ ಮನೇಲಿ ಏನಿರುತ್ತೋ ಸೊ ಅದನ್ನು ಹಾಕ್ಬಿಟ್ಟು ಅವರು ಗಿಡ ಬೆಳೆಸಿರ್ತಾರೆ ಪಾಟಲ್ಲಿ ಹಾಕಿ. ಸೊ ಪ್ರಾಮಾಣಿಕವಾಗಿ ಕೊನೆವರೆಗೂ ಯಾರು ಇದ್ದರು, ಐ ಮೀನ್ ಆ ಯುವಕ, ಸೊ ರಾಜ ಕೊಟ್ಟಿದ್ದ ಬೀಜಗಳನ್ನೇ ಹಾಕಿ ಎಷ್ಟು ಪ್ರಯತ್ನ ಪಟ್ಟರೂ ಮೊಳಕೆ ಬಂದಿಲ್ಲ. ಸೊ ನಿಯತ್ತಾಗಿ ರಾಜ ಕೊಟ್ಟಿದ್ದ ಬೀಜಗಳನ್ನು ಪಾಟ್ಗೆ ಹಾಕಿ, ಸೊ ಅವನು ಯಾವುದೇ ರೀತಿ ಮೋಸ ಮಾಡದೆ ರಾಜನಿಗೆ, ಸೊ ಪ್ರಾಮಾಣಿಕವಾಗಿ ರಾಜನ ಹತ್ರ ಬಂದು ಹೇಳಿದ್ದಾನೆ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇದು ಮೊಳಕೆ ಬಂದಿಲ್ಲ ಅಂತ ಹೇಳ್ತಾನೆ. ಸೊ ಉಳಿದವರೆಲ್ಲ ಮೋಸ ಮಾಡಿದ್ದಾರೆ ರಾಜನಿಗೆ, ಬೇರೆ ಬೇರೆ ಬೀಜಗಳನ್ನು ಹಾಕ್ಬಿಟ್ಟು ಸೊ ಎಲ್ಲ ಬೆಳೆಸಿದ್ದಾರೆ ಗಿಡಗಳನ್ನು ಪಾಟಲ್ಲಿ. ಆಗ ರಾಜ ಹೇಳ್ತಾನೆ, ಸೊ ನೀನು ಪ್ರಾಮಾಣಿಕವಾಗಿದೆಯಾ, ಸೊ ನೀನು ನಿಷ್ಠಾವಂತ, ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ, ನೀನು ನಿಯತ್ತಾಗಿದೆಯಾ, ಸೊ ನಮ್ಮ
ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಈ ರೀತಿ ಪ್ರಾಮಾಣಿಕ ಒಬ್ಬ ಯುವಕ ಬೇಕು, ಹಾಗಾಗಿ ನಿನ್ನನ್ನು ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಆಗ ತುಂಬಾ ಖುಷಿಯಾಗುತ್ತೆ ಯುವಕನಿಗೆ. ಫೈನಲಿ ನಾನು ಒಂದು ಒಳ್ಳೆ ಆಪರ್ಚುನಿಟಿನ ತಗೊಂಡೆ ಅಂಥೇಳಿ ತುಂಬಾ ಖುಷಿಯಾಗುತ್ತೆ. ಸೊ ಈ ಸ್ಟೋರಿಯಿಂದ ನಿಮ್ಗೇನು ಗೊತ್ತಾಯಿತು? ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ಆ್ಯಂಡ್ ನಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕವಾಗಿರಬೇಕು. ಸೊ ಏನೇ ಮಾಡಿದ್ರೂ ನಿಷ್ಠೆಯಿಂದ ಮಾಡಬೇಕು. ಸೊ ಯಾವುದೇ ಅಡ್ಡದಾರಿಗಳನ್ನು ಹಿಡಿದ್ಬಿಟ್ಟು ಬೇಗ ಬೆಳೀಬೇಕು ಅಂಥೇಳಿ ತುಂಬ ದುರಾಸೆ ಪಡಬಾರ್ದು ಅನ್ನೋದು ಈ ಸ್ಟೋರಿಯ ಅರ್ಥ. ಸೊ ಎಸ್, ಹೇಗನ್ನಿಸ್ತು ಈ ಸ್ಟೋರಿ ಫ್ರೆಂಡ್ಸ್ ನಿಮಗೆ? ಐ ಹೋಪ್ ನಿಮಗೆ ಸ್ಟೋರಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.